ಓಂ ನಮಃ ಶಿವಾಯ. ಸಿಂಹ ರಾಶಿಯ ಜಾತಕದವರೇ, ಹೇಗಿದ್ದೀರಾ? ನಾನು ನಿಮ್ಮ ಜ್ಯೋತಿಷ್ಯ ಆಚಾರ್ಯ. ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಆದರದ ಸ್ವಾಗತ. ಇವತ್ತು ನಾವು ಮಾತನಾಡಲಿರುವುದು ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದ ಬಗ್ಗೆ. ಸಿಂಹ ರಾಶಿಯವರು ಎಂದರೆ ಯಾರು? ನೀವು ಗುಂಪಿನಲ್ಲಿ ಒಬ್ಬರಾಗಿ ಇರಲು ಇಷ್ಟಪಡುವವರಲ್ಲ, ಗುಂಪಿನಿಂದ ಹೊರಬಂದು ಇತಿಹಾಸ ನಿರ್ಮಿಸುವವರು. ಆದರೆ ಜೂನ್ 2026ರಿಂದ ಡಿಸೆಂಬರ್ 5, 2026ರವರೆಗೆ, ಅಂದರೆ ಈ 188 ದಿನಗಳು ನಿಮ್ಮ ಜೀವನದಲ್ಲಿ ನೀವು ಇದುವರೆಗೆ ಕಾಣದ ಬದಲಾವಣೆಗಳನ್ನು ತರಲಿವೆ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಯ, ಅಂದರೆ ಮಲಗಿರುವ ಸಿಂಹದ ಬಾಯಿಗೆ ಜಿಂಕೆ ತಾನಾಗಿಯೇ ಬರುವುದಿಲ್ಲ, ಸಿಂಹವು ಎದ್ದು ನಿಂತು ಹೋರಾಡಲೇಬೇಕು. ಸಿಂಹ ರಾಶಿಯವರೇ, ಈಗ ಕೇತು ನಿಮ್ಮದೇ ರಾಶಿಯಲ್ಲಿ ಕುಳಿತು ತನ್ನ ಅಂತಿಮ ಚರಣವನ್ನು ತಲುಪುತ್ತಿದ್ದಾನೆ. ಇದು ಕೇವಲ ಸಮಯವಲ್ಲ, ಇದು ನಿಮ್ಮ ವಿಧಿಯನ್ನು ನಿರ್ಣಯಿಸುವ ಡೆಸ್ಟಿನಿ ಡಿಸಿಷನ್ ಫೇಸ್. ಹಾಗಾದರೆ ಬನ್ನಿ, ಇಲ್ಲಿ ಸಿಂಹ ರಾಶಿಯ ಜಾತಕದವರ ಪಾಲಿಗೆ ಕೇತು ಮಹಾರಾಜನು ನೀಡಲಿರುವ ಫಲಗಳ ಬಗ್ಗೆ ವಿಸ್ತಾರವಾಗಿ ಅರಿತುಕೊಳ್ಳೋಣ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಕೇತುವಿನ ಚಲನೆ ಮತ್ತು ನಿಮ್ಮ ವ್ಯಕ್ತಿತ್ವ. ಬಂಧುಗಳೇ, ಕೇತುವು 2025ರಿಂದಲೇ ನಿಮ್ಮ ರಾಶಿಯಲ್ಲಿದ್ದಾನೆ. ಆದರೆ ಜೂನ್ 2026ರ ನಂತರ ಇದು ಏಕೆ ಹೆಚ್ಚು ಪ್ರಭಾವಶಾಲಿ? ಏಕೆಂದರೆ ಕೇತು ಈಗ ತನ್ನ ಅತ್ಯಂತ ಶಕ್ತಿಯುತ ಹಂತದಲ್ಲಿದ್ದಾನೆ. ಸಿಂಹ ರಾಶಿಯಲ್ಲಿ ಕೇತು ಇದ್ದಾಗ ಅದು ನಿಮ್ಮ ವ್ಯಕ್ತಿತ್ವ, ನಿಮ್ಮ ಗೌರವ ಮತ್ತು ನಿಮ್ಮ ಆಲೋಚನಾ ಶಕ್ತಿಯ ಮೇಲೆ ನೇರ ಪ್ರಭಾವ ಬೀರುತ್ತದೆ. ಇದುವರೆಗೆ ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲಗಳು ಈಗ ದೂರವಾಗುವ ಸಮಯ ಬಂದಿದೆ. ಇಲ್ಲಿ ಕೇತು ನಿಮ್ಮನ್ನು ಪರೀಕ್ಷಿಸುತ್ತಾನೆ. ನೀವು ಸಂಬಂಧಗಳಿಗೆ ಎಷ್ಟು ಬೆಲೆ ಕೊಡುತ್ತೀರಿ ಮತ್ತು ನಿಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ನಿಮಗೆ ಎಷ್ಟು ನಂಬಿಕೆ ಇದೆ ಎಂಬುದನ್ನು ಇದು ತೋರಿಸಿಕೊಡಲಿದೆ. ಸಾರ್ವಜನಿಕವಾಗಿ ನಿಮ್ಮ ಇಮೇಜ್ನಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ಆಗಲಿದೆ. ವೃತ್ತಿ ಮತ್ತು ಉದ್ಯೋಗ, ಅನಿರೀಕ್ಷಿತ ಯಶಸ್ಸಿನ ಮೆಟ್ಟಿಲು. ಈಗ ನಿಮ್ಮ ಕೆರಿಯರ್ ಬಗ್ಗೆ ಬರೋಣ. ಸಿಂಹ ರಾಶಿಯವರಿಗೆ ಈ 188 ದಿನಗಳಲ್ಲಿ ವೃತ್ತಿಜೀವನದಲ್ಲಿ ಅನಿರೀಕ್ಷಿತ ಏರಿಕೆ ಕಂಡುಬರಲಿದೆ. ಬಹುಶಃ ನೀವು ದೀರ್ಘಕಾಲದಿಂದ ಕಾಯುತ್ತಿದ್ದ ಪ್ರಮೋಷನ್ ಸಿಗಬಹುದು, ಅಥವಾ ವಿದೇಶಿ ಕಂಪನಿಗಳಿಂದ ದೊಡ್ಡ ಆಫರ್ಗಳು ನಿಮ್ಮ ಮನೆ ಬಾಗಿಲಿಗೆ ಬರಬಹುದು. ಯಾರು ಆನ್ಲೈನ್ ವ್ಯವಹಾರ, ಸೋಷಿಯಲ್ ಮೀಡಿಯಾ ಅಥವಾ ನೆಟ್ವರ್ಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದೀರೋ ಅವರಿಗೆ ಈ ಸಮಯ ಚಿನ್ನದಂತಹ ಅವಕಾಶಗಳನ್ನು ನೀಡಲಿದೆ. ಆದರೆ ನೆನಪಿಡಿ, ಅದೃಷ್ಟವು ಕೇವಲ ಕನಸು ಕಾಣುವವರಿಗೆ ಒಲಿಯುವುದಿಲ್ಲ, ಆ ಕನಸನ್ನು ನನಸು ಮಾಡಲು ಬೆವರು ಸುರಿಸುವವರಿಗೆ ಮಾತ್ರ ಸಿಗುತ್ತದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಈ ಸಮಯದಲ್ಲಿ ಸರಿಯಾದ ಬ್ರೇಕ್ ಥ್ರೂ ಸಿಗುವುದು ಖಚಿತ. ವ್ಯಾಪಾರ ಮತ್ತು ಹಣಕಾಸು, ಜಾಗರೂಕತೆಯ ಅವಶ್ಯಕತೆ. ವ್ಯಾಪಾರ ಮಾಡುವ ಸಿಂಹ ರಾಶಿಯವರೇ, ನಿಮಗೆ ಈ ಅವಧಿಯಲ್ಲಿ ಬಿಸಿನೆಸ್ ಪಾರ್ಟ್ನರ್ಗಳಿಂದ ಮತ್ತು ವಿದೇಶಿ ಕ್ಲೈಂಟ್ಗಳಿಂದ ಉತ್ತಮ ಲಾಭವಾಗಲಿದೆ. ಬ್ರ್ಯಾಂಡಿಂಗ್ ಮತ್ತು ಹೊಸ ತಂತ್ರಜ್ಞಾನದ ಬಳಕೆಯಿಂದ ನೀವು ನಿಮ್ಮ ಉದ್ಯಮವನ್ನು ವಿಸ್ತರಿಸಬಹುದು. ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಸಲಹಾ ಕೇಂದ್ರಗಳನ್ನು ನಡೆಸುವವರಿಗೆ ಈ ಸಮಯ ಅತ್ಯಂತ ಫಲಪ್ರದವಾಗಿದೆ. ಆದರೆ ಒಂದು ಎಚ್ಚರಿಕೆ, ಯಾವುದೇ ವ್ಯಾಪಾರ ಒಪ್ಪಂದಗಳಿಗೆ ಅಥವಾ ಲೀಗಲ್ ಡಾಕ್ಯುಮೆಂಟ್ಗಳಿಗೆ ಸಹಿ ಮಾಡುವ ಮುನ್ನ 10 ಬಾರಿ ಯೋಚಿಸಿ. ಯಾರನ್ನೂ ಕುರುಡಾಗಿ ನಂಬಬೇಡಿ, ಏಕೆಂದರೆ ವ್ಯಾಪಾರದಲ್ಲಿ ಭಾವನೆಗಳಿಗಿಂತ ಬುದ್ಧಿವಂತಿಕೆ ಮತ್ತು ದಾಖಲೆಗಳು ಮುಖ್ಯ. ನಿಮ್ಮ ನಿರ್ಧಾರಗಳು ಸರಿಯಾಗಿದ್ದರೆ ಈ ಕೇತು ನಿಮ್ಮನ್ನು ವ್ಯಾಪಾರ ಕ್ಷೇತ್ರದಲ್ಲಿ ಶ್ರೇಷ್ಠನನ್ನಾಗಿ ಮಾಡುತ್ತಾನೆ. ವಿದೇಶ ಯಾನ ಮತ್ತು ಬದಲಾಗುವ ದಿಕ್ಕು. ವಿದೇಶಕ್ಕೆ ಹೋಗುವ ಹಂಬಲ ನಿಮಗಿದೆಯೇ? ಅಥವಾ ನಿಮ್ಮ ಊರನ್ನು ಬಿಟ್ಟು ಬೇರೆ ಕಡೆ ನೆಲೆಸುವ ಆಲೋಚನೆ ಇದೆಯೇ? ಹಾಗಿದ್ದರೆ ಜೂನ್ನಿಂದ ಡಿಸೆಂಬರ್ವರೆಗೆ ಆ ಪ್ರಯತ್ನಗಳನ್ನು ತೀವ್ರಗೊಳಿಸಿ. ಇಂಟರ್ನ್ಯಾಷನಲ್ ಬಿಸಿನೆಸ್ ಅಥವಾ ಫಾರಿನ್ ಇನ್ಕಮ್ ನಿರೀಕ್ಷಿಸುವವರಿಗೆ ಕೇತು ದಾರಿ ಮಾಡಿಕೊಡಲಿದ್ದಾನೆ. ಜೀವನವು ಈಗ ಒಂದು ಹೊಸ ದಿಕ್ಕಿನತ್ತ ಸಾಗುತ್ತಿದೆ. ಕೆಲವೊಮ್ಮೆ ದೇವರು ಒಂದು ಬಾಗಿಲನ್ನು ಮುಚ್ಚಿದರೆ 100 ಬಾಗಿಲುಗಳನ್ನು ತೆರೆಯುತ್ತಾನೆ. ನಿಮ್ಮ ಆಲೋಚನೆಗಳಿಗೆ ಸಿಗದಂತಹ ದೊಡ್ಡ ಮಟ್ಟದ ಯಶಸ್ಸು ದೂರದ ಸ್ಥಳಗಳಿಂದ ನಿಮಗೆ ಬರಬಹುದು. ಕೇತುವಿನ ಅದೃಶ್ಯ ಕವಚ ಮತ್ತು ರಕ್ಷಣೆ. ಬಹಳ ಕುತೂಹಲದ ವಿಷಯವೆಂದರೆ ಈ 188 ದಿನಗಳಲ್ಲಿ ನೀವು ಕೇತುವಿನ ಅದೃಶ್ಯ ಕವಚವನ್ನು ಧರಿಸಲಿದ್ದೀರಿ. ಇದರ ಅರ್ಥವೇನು? ಎಷ್ಟೇ ದೊಡ್ಡ ಸಂಕಷ್ಟ ಬರಲಿ, ಗುಪ್ತ ಶತ್ರುಗಳು ನಿಮ್ಮ ಬೆನ್ನ ಹಿಂದೆ ಎಷ್ಟೇ ಸಂಚು ರೂಪಿಸಲಿ, ಯಾವುದೋ ಒಂದು ಅದೃಶ್ಯ ಶಕ್ತಿ ನಿಮ್ಮನ್ನು ಕಾಪಾಡುತ್ತದೆ. ಕೊನೆಯ ಕ್ಷಣದಲ್ಲಿ ನಿಮಗೆ ಯಾರೋ ಒಬ್ಬರು ಬಂದು ಸಹಾಯ ಮಾಡುತ್ತಾರೆ ಮತ್ತು ದೊಡ್ಡ ಅಪಾಯಗಳು ನಿಮ್ಮನ್ನು ತಲುಪುವ ಮೊದಲೇ ದೂರ ಸರಿಯುತ್ತವೆ. ಈ ಸಮಯದಲ್ಲಿ ನಿಮಗೆ ದೇವರ ಕೃಪೆಯ ಅನುಭವವಾಗಲಿದೆ ಮತ್ತು ನಿಮ್ಮೊಳಗಿನ ಧೈರ್ಯವು ಇಮ್ಮಡಿಯಾಗಲಿದೆ. ಸಂಬಂಧಗಳು ಮತ್ತು ಆತ್ಮಾವಲೋಕನ. ಸಂಬಂಧಗಳ ವಿಷಯದಲ್ಲಿ ಕೇತು ಸ್ವಲ್ಪ ಕಠಿಣ ಪರೀಕ್ಷೆ ನಡೆಸಬಹುದು. ಇದುವರೆಗೆ ನಿಮಗೆ ಯಾರು ನಿಷ್ಠಾವಂತರಾಗಿದ್ದರು ಮತ್ತು ಯಾರು ಕೇವಲ ಸಮಯಕ್ಕಾಗಿ ನಿಮ್ಮ ಜೊತೆಗಿದ್ದರು ಎಂಬುದು ಸ್ಪಷ್ಟವಾಗಲಿದೆ. ಆತ್ಮಕ್ಕೆ ಹತ್ತಿರವಿಲ್ಲದ ಸಂಬಂಧಗಳು ಈ ಸಮಯದಲ್ಲಿ ಮುರಿದು ಹೋಗಬಹುದು, ಆದರೆ ಅದು ನಿಮ್ಮ ಜೀವನದ ಹಿತದೃಷ್ಟಿಯಿಂದ ಒಳ್ಳೆಯದೇ. ಕೆಲವೊಮ್ಮೆ ನಿಮಗೆ ಯಾರೊಂದಿಗೂ ಮಾತನಾಡದೆ ಒಂಟಿಯಾಗಿರಲು ಅನಿಸಬಹುದು. ಇದು ಬೇಸರದ ವಿಷಯವಲ್ಲ, ಇದು ನಿಮ್ಮನ್ನು ಮಾನಸಿಕವಾಗಿ ಬಲಿಷ್ಠಗೊಳಿಸುವ ಪ್ರಕ್ರಿಯೆ. ಈ ಸಮಯದಲ್ಲಿ ನಿಮ್ಮ ಅಂತರ್ಜ್ಞಾನ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ. ಪರಿಹಾರಗಳು ಮತ್ತು ಶುಭ ಹಾರೈಕೆ. ಸಿಂಹ ರಾಶಿಯವರೇ, ಈ ಸುವರ್ಣ ಅವಕಾಶವನ್ನು ನಿಮ್ಮ ಪರವಾಗಿ ಬಳಸಿಕೊಳ್ಳಲು ನಾನು 3 ಸರಳ ಪರಿಹಾರಗಳನ್ನು ನೀಡುತ್ತೇನೆ. ಪ್ರತಿದಿನ 108 ಬಾರಿ ಓಂ ಕೇನ್ ಕೇತುವೆ ನಮಃ ಮಂತ್ರವನ್ನು ಜಪಿಸಿ. ಪ್ರತಿ ಶನಿವಾರ ಶ್ವಾನಗಳಿಗೆ ಆಹಾರ ನೀಡಿ ಅಥವಾ ರೊಟ್ಟಿ ತಿನ್ನಿಸಿ.
ವಿಘ್ನ ನಿವಾರಕ ಭಗವಾನ್ ಗಣೇಶನ ಆರಾಧನೆಯನ್ನು ತಪ್ಪದೇ ಮಾಡಿ. ನೆನಪಿಡಿ, ಭವಿಷ್ಯವು ಅವರದಾಗಿರುತ್ತದೆ, ಯಾರು ವರ್ತಮಾನದಲ್ಲಿ ಹೋರಾಡಲು ಸಿದ್ಧರಿರುತ್ತಾರೆ. ಡಿಸೆಂಬರ್ 5, 2026 ಒಳಗೆ ನಿಮ್ಮ ಜೀವನದ ಒಂದು ಸುಂದರ ಅಧ್ಯಾಯ ಬರೆಯಲ್ಪಡಲಿ ಎಂಬುದು ನನ್ನ ಆಶಯ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮವರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹರ ಹರ ಮಹಾದೇವ.